ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಂದು ರಿಪೀಟೆಡ್ ಸ್ಟಿಚ್ ತೋರಿಸ್ತಾ ಇದ್ದೀನಿ. ಅದು ಲೇಜಿ ಡೇಸಿ. ಡಬಲ್ ಸ್ಟೆಪ್ ಹಾಕ್ತಾ ಇದ್ದೀನಿ. ಇದರಲ್ಲಿ ಫಸ್ಟು ಪುಟ್ಟಾಗಿ ಹಾಕ್ಕೊತಾ ಇದ್ದೀನಿ. ಒಂದ್ರ ಪಕ್ಕ ಒಂದು, ಇದ್ರ ಮೇಲೆ ಇನ್ನೊಂದು ಬರುತ್ತೆ. ನಾನು ಇದರಲ್ಲೇ ಒಂದು ಶೇಡ್ ಡಾರ್ಕು, ಒಂದು ಶೇಡ್ ಲೈಟ್ ತೊಗೊಂಡಿದ್ದೀನಿ. ನೀವು ಕಾಂಟ್ರಾಸ್ಟು ತೊಗೋಬೋದು. ನಾನು ಇವಾಗ ಈ ಥರ ತಗೊಂಡಿರೋದ್ರಿಂದ ನಿಮಗೆ ಸ್ವಲ್ಪ ಎಂಬೋಸಿಂಗ್ ಥರ ಅದು ಕಾಣುತ್ತೆ. ಅಂದರೆ 2D ಡಿಸೈನಲ್ಲಿ ಕಾಣುತ್ತೆ ನಿಮಗೆ. ಅದಕ್ಕೋಸ್ಕರ ನಾನು 2 ಕಾಂಬಿನೇಷನ್ ಮಾಡಿ ತೊಗೊಂಡಿದ್ದೀನಿ. ನೀವು ಇಲ್ಲಾಂದರೆ ಬ್ಲೂಗೆ ಪಿಂಕು, ಇಲ್ಲ ಯೆಲ್ಲೋ, ಇಲ್ಲ ಪರ್ಪಲ್ಲು, ಈ ಥರ ಕಾಂಟ್ರಾಸ್ಟ್ ಆಗಿನೂ ತೊಗೋಬಹುದು. ನಾನು ಒಂದೇ ಕಲರಲ್ಲಿ ಲೈಟು ಡಾರ್ಕು ತೊಗೊಂಡಿದ್ದೀನಿ. ನೋಡಿ, ಈಗಾಗಿದೆ. ಇವಾಗ ನಾನು ಫಸ್ಟ್ ಲೈನೆಲ್ಲ ಆಗಿದೆ. ಇವಾಗ ನಾನು ಸೆಕೆಂಡ್ ಅಂದರೆ ಡಬಲ್ ಸೆಕೆಂಡ್ ಒಂದು ಲೇಜಿ ಡೇಸಿ ತೊಗೊತಾ ಇದ್ದೀನಿ. ಅದೇ ಸೇಮ್ ಒಂದೇ ಪಾಯಿಂಟೆಲ್ಲ ತೊಗೊಂಡು ಸ್ವಲ್ಪ ಮೇಲೆಗಡೆಗೆ ನೀವು ಡಿಸೈನ್ನ ತೊಗೋಬೇಕು. ಇವಾಗ ಲೈಟ್ ಬ್ಲೂ ಡಾರ್ಕ್ ಬ್ಲೂ ಒಳಗಡೆ ಹೋಯ್ತು, ಲೈಟ್ ಬ್ಲೂ ಮೇಲೆ ಬಂತು. ಸ್ವಲ್ಪ ನೀವು ಹೆಬ್ಬೆಟ್ಟಲ್ಲಿ ಪ್ರೆಸ್ ಮಾಡಿಕೊಂಡು ದಾರ ಎಳಿಬೇಕು, ಇಲ್ಲಾಂದರೆ ಒಂದ್ರ ಮೇಲೆ ಒಂದು ಕೂತ್ಕೊಳ್ಳುತ್ತೆ. ನೋಡಿ, ಸ್ವಲ್ಪ ಮೇಲೆಗಡೆಗೆ ಅದನ್ನು ತೊಗೊತಾ ಇದ್ದೀನಿ. ನೀವು ಸ್ವಲ್ಪ ತಮ್ಮ ಫಿಂಗರಲ್ಲಿ ಅದನ್ನ ಪ್ರೆಸ್ ಮಾಡಿಕೊಂಡು ಎಳಿಬೇಕು, ಇಲ್ಲಾಂದರೆ ಒಂದ್ರ ಮೇಲೆ ಒಂದು ದಾರ ಕೂತ್ಕೊಳ್ಳುತ್ತೆ, ಅವಾಗ ಚೆನ್ನಾಗಿ ಕಾಣಲ್ಲ. ಒಂದ್ರ ಒಳಗಡೆ ಒಂದು ಹಾಕ್ತಾ ಇರೋದ್ರಿಂದ ಒಂದ್ರ ಮೇಲೆ ಒಂದು ಕೂತ್ಕೊಂಡ್ರೆ ಡಿಸೈನ್ ಚೆನ್ನಾಗಿ ಕಾಣಲ್ಲ. ಡಿಸೈನ್ ನಾವು ಯಾವ ಥರ ಬೇಕಾದರೂ ಕ್ರಿಯೇಟ್ ಮಾಡ್ಕೋಬೋದು. ಇವಾಗ ಇದನ್ನೇ ನಾನು 2 ಸ್ಟೆಪ್ ಹಾಕ್ತಿದ್ದೀನಲ್ಲ, ಅದು ನೀವು 3 ಸ್ಟೆಪ್ ಹಾಕ್ಕೋಬೋದು. ಒಂದ್ರ ಒಳಗೆ 3 ಕಲರ್ ತೊಗೊಂಡು ಅದನ್ನು ನಿಮಗೆ ಫ್ಲವರ್ಸ್ ಥರ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ತೋರ್ಸೋಕ್ಕೆ ಎಕ್ಸಾಂಪಲ್ ಆಗಿ ನಾನು 2 ಸ್ಟೆಪ್ ತೊಗೊತಾ ಇದ್ದೀನಿ. ಸ್ವಲ್ಪ ಮೇಲೆ ತೊಗೋತಾ ಇದ್ದೀನಿ ಅಷ್ಟೇ. ನೋಡಿ, ಆದಷ್ಟು ಸ್ವಲ್ಪ ಒಂದೇ ಮೆಜರ್ಮೆಂಟು ಬರೋಂಗೆ ಮೇಂಟೈನ್ ಮಾಡಬೇಕು, ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ ಡಿಸೈನು. ನೋಡಿ, ಇವಾಗ ನಿಮಗೆ ಸ್ವಲ್ಪ ಅದು ಎಂಬೋಸಿಂಗ್ ಥರ ಕಾಣ್ತಾ ಇದೆ. ಯಾಕೆಂದರೆ ನಾನು ಒಳಗಡೆ ಡಾರ್ಕ್ ತೊಗೊಂಡು ಆಚೆ ಕಡೆ ಲೈಟ್ ಕಲರ್ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ. ನೋಡಿ, ಇವಾಗ ಒಂದು ಫ್ಲವರ್ ಕಂಪ್ಲೀಟ್ ಆಯಿತು. ನಾನು ಫಸ್ಟೇ ಮಧ್ಯದಲ್ಲಿ ಕುಂದನ್ ಸ್ಟೋನ್ ಅನ್ಸ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಲಾಸ್ಟಿಗೆ ಬೇಕಾದ್ರೂ ಹಾಕ್ಕೋಬೋದು. ಇವಾಗ 3 ಆಯಿತು. ಇವಾಗ ನಾನು ಆ ಸ್ಟೆಮ್ ಡಿಸೈನ್ಗೆ ಏನು ಮಾಡ್ತಾಯಿದ್ದೀನಿ, ಚೈನು ಬೇರೆ ಯಾವುದು ಬ್ಯಾಕ್ ಸ್ಟಿಚ್ ಯಾವುದೂ ತೊಗೊಂಡಿಲ್ಲ. ನಾನು ಜಸ್ಟ್ ಮಾಮೂಲಿ ನಾರ್ಮಲ್ ಸ್ಟಿಚ್ಚು ತೊಗೊಂಡಿದ್ದೀನಿ. ಮಾಮೂಲಿ ರನ್ನಿಂಗ್ ಸ್ಟಿಚ್ ಇದು. ಏನಕ್ಕೆ ನಾನು ಇದು ತೊಗೊಂಡಿದ್ದೀನಿ ಅಂದರೆ, ನಾವಿಲ್ಲೂ ಗ್ರ್ಯಾಂಡಾಗಿ ಹಾಕಿದ್ರೆ ಫ್ಲವರು ನಿಮಗೆ ಹೈಲೈಟಾಗಿ ಕಾಣಲ್ಲ, ಅದಕ್ಕೋಸ್ಕರ. ಅದು ಹೈಲೈಟ್ ಕಾಣಬೇಕಂದ್ರೆ ಇದು ಸ್ವಲ್ಪ ನಾವು ಸಿಂಪಲ್ಲಾಗಿ ಹಾಕೋಬೇಕು, ಇಲ್ಲಾಂದರೆ ಎರಡೂ ಮಿಕ್ಸಾಗಿ ಚೆನ್ನಾಗಿ ಕಾಣಲ್ಲ. ನಾವು ಬಳ್ಳಿ ಹಾಕ್ದಂಗೂ ಇರಬೇಕು, ಅದು ಜಾಸ್ತಿ ಹೈಲೈಟಾಗಿ ಕಾಣಲೂಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಇವಾಗ ಮಾಮೂಲಿ ರನ್ನಿಂಗ್ ಸ್ಟಿಚ್ ತೊಗೊಂಡಿದ್ದೀನಿ. ನೋಡಿ, ನೀವು ಬೇಕಾದ್ರೆ ಒಂದೇ ಸ್ಟಿಚ್ಚಿಗೆ ಗಂಟು ಹಾಕ್ಕೋಬೋದು. ನಾನು ತೋರ್ಸೋಕ್ಕೆ ಪಕ್ಕದ ಫ್ಲವರಿಂದನೂ ಸೇಮ್ ಥ್ರೆಡ್ಡಲ್ಲಿ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೀವು ಕಟ್ ಮಾಡಿಬಿಟ್ಟು ನಾಟ್ ಹಾಕಿ ಮತ್ತೆ ತೊಗೋಬೋದು. ನೋಡಿ, ಬಿಟ್ಟು ಆದಷ್ಟು ಸ್ವಲ್ಪ ಡಿಸ್ಟೆನ್ಸು
ಒಂದೇ ಥರ ಬರೋ ಥರ ಮೇಂಟೈನ್ ಮಾಡಿ. ನೋಡಿ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ನಾನು ಇದು ಹಾಕಿರೋದಕ್ಕೆ ಫ್ಲವರ್ ಹೈಲೈಟ್ ಆಗ್ತಾಯಿದೆ, ಸ್ಟೆಮ್ಮು ಹೈಲೈಟ್ ಆಗ್ತಾಯಿಲ್ಲ. ನೀವು ಇದೂ ಸ್ವಲ್ಪ ಈ ಚೈನು ಈ ಬ್ಯಾಕ್ ಸ್ಟಿಚ್ ತೊಗೊಬಿಟ್ರೆ ಅದು ಸ್ವಲ್ಪ ಡಲ್ ಆಗುತ್ತೆ. ನಾನು ಈ ಫ್ಲವರ್ ಹೈಲೈಟ್ ಮಾಡೋಕ್ಕೋಸ್ಕರ ಬಳ್ಳಿನ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ನೀವು ಯಾರು ಬೇಕಾದ್ರೂ ಗ್ರ್ಯಾಂಡಾಗೂ ಹಾಕ್ಕೋಬೋದು. ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಷ್ಟೇ. ಇದ್ರ ಮಧ್ಯೆ ನೀವು ಸೀಕ್ವೆನ್ಸ್ ಇವಾಗ ನಾನು ಹಾಕ್ತಿದ್ದೀನಲ್ಲ ಮಾಮೂಲಿ ಇದು, ಅದ್ರ ಮಧ್ಯೆ ನೀವು ಸೀಕ್ವೆನ್ಸ್ನೂ ಹಾಕ್ಕೋಬೋದು, ಇನ್ನೂ ಚೆನ್ನಾಗಿ ಕಾಣುತ್ತೆ. ನೋಡಿ ಪೂರ್ತಿ ಆಯಿತು. ನೋಡಿ ಸ್ಟೆಮ್ ಥರನೂ ಕಾಣ್ತಾ ಇದೆ, ಸಿಂಪಲಾಗೂ ಕಾಣ್ತಾ ಇದೆ, ಇವಾಗ ಫ್ಲವರ್ ಹೈಲೈಟಾಗಿ ಕಾಣ್ತಾ ಇದೆ. ಇದ್ರ ಮಧ್ಯೆ ನಾನು ಸಿಂಪಲ್ಲಾಗಿ ಒಂದೊಂದು ಕುಂದನ್ ಸ್ಟೋನ್ ಪೇಸ್ಟ್ ಮಾಡ್ತಾಯಿದ್ದೀನಿ. ನೋಡಿ ಟೇಬಲ್ ಕ್ಲಾತು ಅದಕ್ಕೆ ಪಿಲ್ಲೋ ಕವರ್ಗೆ ಆಗಲ್ಲ, ಸುಮ್ಮನೆ ಡೆಕೋರೇಷನ್ಗಿಡೋದು ಮಾಡ್ಕೋಬೋದು. ಥ್ಯಾಂಕ್ ಯು.